ಥ್ಯಾಂಕ್ ಯು. ಕೊಡಿ ಕೊಡಿ. ಮಿಸ್ಟೇಕ್ ಮಾಡ್ಕೋಬೇಡಿ. ಮೊನ್ನೆ ದಿನ ಯಾರೋ ಒಬ್ಬ ಅಭಿಮಾನಿ ನಿಮ್ಮ ಹತ್ರ ಆಟೋಗ್ರಾಫ್ ತಗೋಬೇಕಾರೆ ನಿಮ್ ಮೈ ಮುಟ್ಟಿದಕ್ಕೆ ಪೊಲೀಸ್ನವರು ಹಾಸ್ಪಿಟಲ್ ಸೇರಿಸಿದ್ರಂತೆ. ಅದಕ್ಕೆ ಈ ಸ್ಟೈಲು. ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಅಭಿಮಾನಿಗಳು ಈ ರೀತಿ ನಿಮ್ಮ ಹತ್ರ ವರ್ತಿಸಿದ್ರೆ ನಿಮಗೂ ಅವ್ರ ಮೇಲೆ ಪ್ರೀತಿ ಉಂಟಾಗುತ್ತೆ. ನೀವು ಅವ್ರ ಜೊತೆ ನಗ್ತಾ ನಗ್ತಾ ಮಾತಾಡಿದ್ರೆ ನಮಗೂ ಸಂತೋಷ ಆಗುತ್ತೆ. ಎಕ್ಸಾಕ್ಟ್ಲಿ, ನೀವ್ ಹೇಳ್ತಾ ಇರೋದು ನಿಜ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು. ಏನೇ ಅದು ಹಾರ್ಕೊಂಡ್ ಬಂದ್ಬಿಡ್ತು. ಏನೇ ಹಾರ್ಕೊಂಡ್ ಬಂದಿರೋದು? ಪಾಪ್ ಸಿಂಗರ್ ಆಲಿಶ್ ಅವ್ರ ಆಟೋಗ್ರಾಫ್. ಅವಳು ಯಾವಳ ಕುಣಿ ಅವಳು ಸೈನ್ ಹಾಕಿರೋ ಪೇಪರ್ ಹಿಂಗ್ ಸಾಯ್ತಿದ್ಯಾ? ನನ್ ಬಗ್ಗೆ ಏನಾರು ಹೇಳು, ಅವ್ರ ಬಗ್ಗೆ ಏನಾರು ಅಂದ್ರೆ ಸಾಯಿಸಾಕ್ಬಿಡ್ತೀನಿ. ಯಾರು? ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಯಾರೋ ನಿಮ್ಮ ಅಭಿಮಾನಿ. ನಿಮ್ಮನ್ನ ಅವ್ನು ಕುಣಿಯೋಳು ಅನ್ನಲ್ಲ, ಅದಕ್ಕೆ ಸಿಟ್ಟು ಬಂದು ಜೋರಾಗಿ ಗಲಾಟೆ ಮಾಡ್ತಾ ಇರ್ಬೇಕಷ್ಟೇ. ಓಕೆ, ನೀನ್ ಹೋಗು. ಮಿಸ್ಟರ್ ಕೃಷ್ಣ, ನಾನ್ ನಿನ್ನ ಪ್ರೀತಿಸ್ತೀನಿ ಅಂತ ಆಲಿಶಿನ ಹತ್ರ ಹೇಗೆ ಹೇಳ್ತಿ ಹೇಳುದು ಚಿನ್ನ? ಹೇಳ್ಬಿಡ್ಲ ಚಿನ್ನ, ನೀನು ಆಕಾಶದ ತಾರೆ. ಬೇಡ ಬೇಡ, ಅಕಸ್ಮಾತ್ ಅವಳು ಕ್ಯಾರಿ ಏನ್ಬಿಟ್ರೆ? ನೀನಾ? ಏನಜ್ಜಿ? ಕೇಸರಿ ಬಾತು ಕೃಷ್ಣನ್ ಕೊಟ್ಬಿಡಮ್ಮ. ಚಿನ್ನ, ನೀನೊಂಥರ ಕೇಸರಿ ಬಾತ್ ಇದ್ದಂಗೆ, ನಾನ್ ಅದ್ರೊಳಗಡೆ ಇರೋ ಗೋಡಂಬಿ ಇದ್ದಂಗೆ. ಛೀ, ಯಾವಾಗ್ಲೂ ತಿಂಡಿ ಯೋಚನೆನಾ ಅನ್ಬೇಡ. ನೀಗೊಂದು ತಮಾಷೆ ತೋರಿಸ್ತೀನಿ. ಅದನ್ನೆಲ್ಲ ಏನಮ್ಮ? ಬಾ ನನ್ ಜೊತೆ ಬಾ. ಏನಮ್ಮ? ನೋಡುತ್ತೆ ಬಾ. ಚಿನ್ನ, ನಿನ್ನ ಕಣ್ಣು ಮೀನಿನ ಕಣ್ಣು, ನಿನ್ನ ಕೆನ್ನೆ ಟೊಮೊಟೊ ಹಣ್ಣು, ನಿನ್ನ ತುಟಿ ತೊಂಡೆ ಕಾಯಿ, ಟೋಟಲಿ ನೀನೇ ಒಂದು ತರಕಾರಿ ಗೋಡನಿದ್ದಂಗೆ. ಥೂ ಲೋಫಾರ್, ತರಕಾರಿ ಗೋಲು ಸಾಧ್ಯ. ಐ ಆಮ್ ಸಾರಿ. ಅದೇನೇ ಆಗ್ಲಿ, ನಮ್ಮ ಅಜ್ಜಿಗೆ ಹೇಳಿ ನಿನ್ ಕುತ್ತಿಗೆ ತಾಳಿ ಕಟ್ಲೇಬೇಕು. ನಾನ್ ನಿನ್ನ ಮದುವೆ ಆಗ್ತೀನಿ ಅಂದ್ರೆ ನಮ್ಮ ಅಜ್ಜಿ ದಿಲ್ಖುಷ್ ಆಗಿ ಏನ್ ಡ್ಯಾನ್ಸ್ ಮಾಡ್ತಾಳೆ ಗೊತ್ತಾ? ಇವರಿಬ್ಬರು ಮಧ್ಯೆ ನಾನು ಒಂದು ಹೆಣ್ಣು ಹುಡುಗಿ ಬಗ್ಗೆ ಈ ತರ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ಲ? ಅದನ್ ಕೇಳಕ್ ನೀನ್ ಯಾರೋ? ನಾನು ಅವಳ ಅಭಿಮಾನಿ. ಅಭಿಮಾನ ಮನಸ್ಸಲ್ಲಿರ್ಬೇಕು, ಆರಾಧಿಸ್ಬೇಕು, ಆದ್ರೆ ಈ ರೀತಿ ಅಲ್ಲ. ಬ್ರದರ್, ನಿಂದು ಅಂತರಂಗದ ಅಭಿಮಾನ, ನಮ್ದು ಸ್ವಲ್ಪ ಬಹಿರಂಗವಾಗಿದೆ ಅಷ್ಟೇ. ಒಬ್ಬ ಕಲಾವಿದ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ? ನಿಮ್ ತಂದೆ ತಾಯಿ ಒಳ್ಳೆ ಬುದ್ಧಿ ಕಲ್ಸಿಲ್ವಾ? ನಿನ್ ಜಾಸ್ತಿ ಆಯ್ತು, ಇಲ್ಲಿಂದ ಹೋಗಕ್ಕೆ ಏನ್ ತಗಂತೀಯ? ಹಣ ನಮಗ್ ಕೊಟ್ಟ ಅಭ್ಯಾಸನೇ ಹೊರತು ತಗೊಂಡ ಅಭ್ಯಾಸ ಇಲ್ಲ. ಅಭಿಮಾನ ಇರ್ಬೇಕು ಮೇಡಮ್, ಆದ್ರೆ ಇಷ್ಟೊಂದು ಅಭಿಮಾನ ಇರಬಾರ್ದು ಅಲ್ವಾ ಮೇಡಮ್? ವಾಹ್, ಫಿಗರ್ ಅಂದ್ರೆ ಫಿಗರ್ ಅಮ್ಮ. ಗುರು ಗುರು ಬಂದ್ಲು ಗುರು. ಎಣ್ಣೆ ಮೇಲೆ ಕಾಲಿಟ್ ಜಾರ್ ಬಿದ್ದ ತಕ್ಷಣ ಫುಲ್ ಬಾಡಿ ನೋಡ್ಬೇಕು ಕಣೋ. ಮೇಡಮ್, ಮೇಡಮ್ ಬರ್ಬೇಡಿ, ಮೇಡಮ್ ಬರ್ಬೇಡಿ. ಮೇಡಮ್,
ಮಾಡಿ ಇವತ್ತು ಹೇಗ್ ಮಾಡ್ತಿದ್ಯಾ? ಯೋ ಫೋಲ್! ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಒಂದ್ ವೇಳೆ ನೀವು ಬಿದ್ದಿದ್ರೆ ಪ್ರೋಗ್ರಾಮ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ನನ್ನಂತ ಎಷ್ಟೋ ಅಭಿಮಾನಿಗಳಿಗೆ ನಿರಾಶೆ ಆಗ್ತಾ ಇತ್ತು. ನಿಮ್ಗೆ ಈ ತರ ತೊಂದರೆ ಆಗ್ಬಾರ್ದು ಅಂತಾನೆ ನಾನು. ಇವನ್ ಯಾವನೋ ಪೆದ್ದ ಬಂದ್ ಬಚಾವ್ ಮಾಡ್ಬಿಟ್ನಲ್ಲೋ. ಇನ್ 2 ನಿಮಿಷ ಆಗಿದ್ರೆ ಫ್ರೀ ಶೋ ನೋಡ್ಬೋದಾಗಿತ್ತು. ಹೋಗ್ಲಿ ಬಿಡೋ, ಎಣ್ಣೆ ಹಾಕಿದ್ ನಾವು, ಓದ ತಿಂದಿದ್ದ ಅವನು. ಯಾಕೆ ಹೀಗ್ ಮಾಡ್ದೆ? ಯಾಕೆ ನಿಜ ಹೇಳಿಲ್ಲ? ನೀನ್ ತಪ್ಪು ಮಾಡ್ದೆ ಇದ್ರು ಯಾಕೆ ಸುಮ್ನೆ ಇದ್ದೆ? ಯಾಕೆ ನನ್ ಬಗ್ಗೆ ನಿನ್ಗೆ ಇಷ್ಟೊಂದು ಇಂಟ್ರೆಸ್ಟ್? ಇದೇನ್ ನಿನ್ ಹುಚ್ಚಾಟ ಹೇಳು. ಹುಚ್ಚಾಟಿಗೆ ಅಲ್ಲ, ಒಬ್ಬ ಕಲಾವಿದೆಗೆ ಒಬ್ಬ ಅಭಿಮಾನಿ ಸೇವೆ ಅಂತ ತಿಳ್ಕೊಳ್ಳಿ. ನೋಡಿ, ಇವತ್ತು ನಿಮ್ಮ ಹತ್ರ ಒಂದು ಸತ್ಯ ಹೇಳ್ತೀನಿ. ಅದೇನೋ ಗೊತ್ತಿಲ್ಲ, ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಭಾವನೆ. ನಿಮ್ಗೇನಾದ್ರು ಆದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ. ನಿಮ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನಿಮ್ಮನ್ನ ಕಂಡ್ರೆ ನನಗೆ ಅಭಿಮಾನ, ವಿಶ್ವಾಸ, ಪ್ರೀತಿ, ಅದನ್ನ ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸು ತುಂಬಾ ನೀವೇ ಇದ್ದೀರಾ. ನನಗೆ ಗೊತ್ತಿಲ್ದಂಗೆ ನಾನು ನಿಮ್ಮನ್ನ ಏನಿಲ್ಲ ಬಿಡಿ, ಏನಿಲ್ಲ. ಐ ಆಮ್ ಸಾರಿ. ಬ್ರದರ್, ನಿನ್ನ ಬೆಟ್ಟಿಂಗ್ ಪ್ರಕಾರ ಆಲಿಶ್ ನಾನು ಬಲೆ ಬೀಳಿಸ್ಕೊಂಡಿದ್ದಾಯ್ತು. ಈ ಬೆಟ್ಟಿಂಗ್ ಅಲ್ಲೂ ನಾನೇ ಗೆದ್ದಿದ್ದು. ಸರಿ, ಅವಳ ಸುತ್ತಮುತ್ತ ಅಷ್ಟೊಂದು ಜನ ಇರ್ತಾರೆ, ನಿನ್ಗೆ ಅಲ್ಲಿಗೆ ಹೋಗಕ್ ಹೇಗ್ ಸಾಧ್ಯ ಆಯ್ತು? ಫಸ್ಟ್ ವಿಸಿಟ್ ಥಿಯೇಟರ್ ನಲ್ಲಿ. ಈ ಸಣ್ಣ ಅಭಿಮಾನಿ ಆಟೋಗ್ರಾಫ್ ತಗೋಬೇಕಾರೆ ಒಂದ್ ಸಣ್ಣ ಗಿಮಿಕ್, ಅವಳಿಂದ ಒಂದ್ ಸಣ್ಣ ಸ್ಮೈಲು, ಅಲ್ಲಿಗೆ 25% ಫಿನಿಶ್. ನಿನ್ನ ಅಭಿಮಾನ ಅವಳಿಗೆ ಹೇಗೆ ಗೊತ್ತಾಯ್ತು? ಅವಳು ಮುಂದೆ ನಮ್ಮ ಹುಡುಗರಿಗೆ 4 ಪಂಚು, ಅಲ್ಲಿ ಇನ್ನೂ 25% ಫಿನಿಶ್. ರಸ್ತೆಯಲ್ಲಿ ಇನ್ನೊಂದು ಎಪಿಸೋಡ್, ಅಲ್ಲಿ ಇನ್ನೊಂದು 25% ಫಿನಿಶ್. ಬರೀ ಮಾತುಕತೆ ಓಕೆ, ರೋಡಿಂದ ಬೆಡ್ ವರೆಗೂ ಕರ್ಕೊಂಡು ಬಂದು ಅದುವರೆಗೂ ಹೇಗೆ ಅಂತ? ವೆರಿ ಸಿಂಪಲ್. ಒಂದು ಅರ್ಧ ಪೇಜ್ ಲವ್ ಬಗ್ಗೆ, ಅಭಿಮಾನದ ಬಗ್ಗೆ ಮಾತಾಡಿದ ತಕ್ಷಣ ಅವಳು ನನ್ನ ತೋಳಲ್ಲಿ, ನಾನು ಅವಳ ತೋಳಲ್ಲಿ, ಇಬ್ರು ಸೇರಿ ಬೆಡ್ ಅಲ್ಲಿ. ಬಲ್ ನನ್ ಮಗ ಕಣಯ್ಯ ನೀನು. ಬರೀ ಮಾತ್ನಲ್ಲಿ ಅವಳ ಫಿನಿಶ್ ಮಾಡಿದ್ಯಲ್ಲ. ಏ ಕೃಷ್ಣ, ನಿನ್ ಮಾತಂತೆ ನೀನ್ ನೋಡ್ಕೊಂಡಿದ್ಯಾ, ನನ್ ಮಾತಂತೆ ನಾನ್ ನೋಡ್ಕೋತೀನಿ. ಇವತ್ತಿಂದ ಈ ಕಾರು ನಿನ್ಗೆ. ತಗೋ. ಥ್ಯಾಂಕ್ ಯು. ಎಂಜಾಯ್, ಮಜಾ ಮಾಡು. ಬಾಯ್. ಗುಡ್ ಲಕ್. ಬೆಳಕು, ಹಾಡು, ಚಪ್ಪಾಳೆ ಇವುಗಳ ನಡುವೆ ವೇದಿಕೆಯಲ್ಲಿ ನಗುವ ಈ ಅಲಿಶಾಳ ಒಳಗೆ ಮತ್ತೊಬ್ಬ ಅಲಿಶಾ ಇದ್ದು, ಅವಳು ತನ್ನ ಆಸೆ, ಪ್ರೀತಿ, ಕಲ್ಪನೆಗಳನ್ನು ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದಾಗ ಜೀವನದಲ್ಲಿ ಅಕಸ್ಮಾತ್ ಬಂದು ಕನಸೇನೋ ಅಂದುಕೊಂಡಿದ್ದನ್ನೆಲ್ಲ ನನಸಾಗಿಸಿ ನನ್ನಲ್ಲೇ ತುಂಬಿಕೊಂಡ ವ್ಯಕ್ತಿ ಕೃಷ್ಣ. ಪ್ರೀತಿ ಪ್ರೀತಿ ಪ್ರೀತಿಯ ಮುಂದಿನ ಅಕ್ಷರವೇ ಕೃಷ್ಣ ಅಂದುಕೊಂಡಿದ್ದ ನನ್ನನ್ನು ಕೃಷ್ಣ ನಗಿಸಿದ್ದ, ನಲಿಸಿದ್ದ. ಚೈತ್ರದಲ್ಲಿ ಹಾರಾಡುವ ಹಕ್ಕಿಯಂತೆ ಪ್ರೀತಿ ಎಂಬ ಆಕಾಶದಲ್ಲಿ ಹಾರಾಡಿಸಿದ್ದ. ನಾನು 3 ಲೋಕಗಳನ್ನು ಮೀರಿದ ಪ್ರೇಮ ಲೋಕದ ರಾಣಿಯಂತೆ
ಯಾರಿಗೂ ಸಿಗದ ಸ್ವರ್ಗ ನನಗೇ ಸಿಕ್ಕಿತೆಂದು ಸಂತೋಷಪಟ್ಟೆ. ಯಂತ್ರಗಳಂತೆ ಬದುಕುವ ಮಾನವರ ನಡುವೆ ಹೃದಯವಂತಿಕೆಯ ಜೀವ ಒಂದಿದೆ ಎಂದು ನಂಬಿ ಕೃಷ್ಣನಿಗೆ ನನ್ನನ್ನೇ ಅರ್ಪಿಸಿದೆ. ಆದರೆ ನನ್ನ ನಂಬಿಕೆಯೇ ನನಗೆ ದ್ರೋಹ ಮಾಡಿತು. ಕೃಷ್ಣ ಹೆಸರೇ ಹೇಳುವಂತೆ ಅವನು ನನ್ನೊಂದಿಗೆ ಆಡಿದ ಲೀಲೆಯಲ್ಲಿ ನಾನು ಬರೀ ಪಾತ್ರವಾದೆ. ಅವನ ಬಾಯಿಂದಲೇ ಅವನಿಗೆ ನಾನು ಬೇಡವಾದವಳು ಎಂದು ತಿಳಿದಾಗ ನನ್ನ ಎಲ್ಲ ಬೇಕುಗಳು ಬೇಡವಾಯಿತು. ಕೃಷ್ಣನ ಪ್ರೀತಿಯ ಸುಳಿಯಲ್ಲಿ ಸಿಕ್ಕಿದ ನನಗೆ ಅದರಿಂದ ಚೇತರಿಸಿಕೊಳ್ಳುವಷ್ಟು ಸಾಮರ್ಥ್ಯವಿಲ್ಲ. ತಿರಸ್ಕಾರದ ಭಾರ ಹೊರುವಷ್ಟು ಶಕ್ತಿ ಇಲ್ಲವಾದ್ದರಿಂದ ನನ್ನ ಸಾವೇ ನನ್ನನ್ನು ಬದುಕಿಸಬಲ್ಲದು. ಸಾಯಲ್ಲ. ಅವನಿಗೆ ಬುದ್ಧಿ ಕಲಿಸ್ಬೇಕು. ನಾನು ಕಲಿಸ್ತೀನಿ.